ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಎಲ್ಲರಿಗೂ ಉಪಕಾರ ಆಗುವಂತಹ ಒಂದು ಸಣ್ಣ ಟಿಪ್ಸ್ ಜೊತೆ ಬಂದಿದ್ದೀನಿ. ಅಂದ್ರೆ ಮನೆಯಲ್ಲಿ ಹಾಲು ಬಿಸಿ ಮಾಡುವಾಗ ಅದು ಉಕ್ಕಿ ಬರೋದು ಸಾಮಾನ್ಯ. ಅಂದ್ರೆ ಉಕ್ಕಿ ಬಂದ್ರೆ ಹಾಲಿನ ಕೆನೆನೂ ವೇಸ್ಟ್ ಆಗುತ್ತೆ, ಹಾಲು ವೇಸ್ಟ್ ಆಗುತ್ತೆ. ಅದು ಅಲ್ಲದೆ ಗ್ಯಾಸ್ ಅಂತೂ ಫುಲ್ ಗಲೀಜಾಗ್ಬಿಟ್ಟು ಅದನ್ನ ಕ್ಲೀನ್ ಮಾಡೋದೇ ದೊಡ್ಡ ಕೆಲಸ ಆಗ್ಬಿಡುತ್ತೆ. ಈ ಪ್ರಾಬ್ಲಮ್ ಎಲ್ಲರಿಗೂ ಇರುತ್ತೆ, ಎಲ್ಲರ ಮನೆಯಲ್ಲೂ ಇರುತ್ತೆ. ಅದಕ್ಕೋಸ್ಕರ ಈ ಸಣ್ಣ ಟಿಪ್ಸ್ ಅನ್ನ ನೀವು ಫಾಲೋ ಮಾಡಿದ್ರೆ ಖಂಡಿತ ನಿಮ್ಗಿದು ಉಪಕಾರ ಆಗ್ಬೋದು. ನೋಡಿ ಏನು ಅಂತ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದೇ ರೀತಿ ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲ ನಿಮಗೆ ಕೂಡಲೇ ಸಿಗುತ್ತೆ. ಮೊದಲು ನೋಡಿ, ನಾನಿಲ್ಲಿ ಒಂದು ಹಾಲು ಬಿಸಿ ಮಾಡೋದಿಕ್ಕೆ ಒಂದು ಪಾತ್ರೆ ತಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ಅರ್ಧ ಲೀಟರ್ ಹಾಲು ಹಾಕ್ತಾ ಇದ್ದೀನಿ. ಅಂದ್ರೆ ನಾನಿಲ್ಲಿ ಸಣ್ಣ ಪಾತ್ರೆ ತಗೊಂಡಿರೋದು ಅರ್ಧ ಲೀಟರ್ ಹಾಕ್ತಾ ಇದ್ದೀನಿ. ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಸ್ಟವ್ ಆನ್ ಮಾಡುವಾಗ ಮೀಡಿಯಂ ಫ್ಲೇಮಲ್ಲೇ ಇಡಬೇಕು. ಫಸ್ಟ್ ಇಂದ ಲಾಸ್ಟ್ ವರೆಗೆ ಸ್ವಲ್ಪನೂ ಚೇಂಜ್ ಮಾಡಬಾರ್ದು. ಆಮೇಲೆ ನಮಗೆ ಬೇಕಾಗಿರೋದು ನೋಡಿ ಈ ರೀತಿಯ ಒಂದು ಸ್ಟೀಲ್ ಬೌಲ್. ನಾನಿವಾಗ ಸಣ್ಣ ಬೌಲ್ ತಗೊಂಡಿದ್ದೀನಿ, ಯಾಕಂದ್ರೆ ನಾನು ಸ್ವಲ್ಪ ಹಾಲು ಬಿಸಿ ಮಾಡ್ತಾ ಇರೋದು. ನೋಡಿ, ಈ ಹಾಲಿನ ಒಳಗಡೆ ಈ ರೀತಿ ಹಾಕ್ಬೇಕು. ಹಾಕುವಾಗ ಈ ನಾವು ತಗೊಂಡಿರುವಂತ ಈ ಬೌಲ್ ಇದೆಯಲ್ವಾ, ಅದು ಮತ್ತು ಹಾಲು ಅಂದ್ರೆ ಆ ಬೌಲ್ ಸ್ವಲ್ಪ ಹಾಲಿಗಿಂತ ಸ್ವಲ್ಪ ಮೇಲ್ಗಡೆನೆ ಇರಬೇಕು. ನೋಡಿ, ಇದೇ ಫ್ಲೇಮ್ ಅಲ್ಲಿ ನಾನು ಫುಲ್ ಆಗಿ ಬಿಸಿ ಮಾಡ್ತಾ ಇರೋದು, ಸ್ವಲ್ಪನೂ ಹೆಚ್ಚು ಕಡಿಮೆ ಮಾಡಲ್ಲ. ನೋಡಿ, ಈ ರೀತಿ ಇರ್ಬೇಕಂದ್ರೆ ನಾವು ಉಪಯೋಗಿಸುವ ಬೌಲ್ ಸ್ವಲ್ಪ ಮೇಲ್ಗಡೆ ಇರಬೇಕು. ನೋಡಿ, ಹಾಲು ಬಿಸಿ ಆಗ್ತಾ ಇದೆ. ಇವಾಗ ಫ್ಲೇಮ್ ನೋಡಿ ಅದೇ ರೀತಿ ಇದೆ, ಸ್ವಲ್ಪನೂ ಹೆಚ್ಚು ಕಡಿಮೆ ಮಾಡಿಲ್ಲ ನಾನು. ನೋಡಿ, ಈ ರೀತಿ ಇದೆ, ಹಾಲು ಕುದೀತಾನೆ ಇದೆ. ಇವಾಗ ನಾನು ಸ್ವಲ್ಪ ಹಾಲು ತಗೊಂಡ್ರಿಂದ ಸಣ್ಣ ಬೌಲ್ ಉಪಯೋಗಿಸಿದ್ದೀನಿ. ನೀವು ಜಾಸ್ತಿ ಹಾಲು ಪಾತ್ರೆ ಸ್ವಲ್ಪ ದೊಡ್ಡದಿದ್ರೆ ಅದಕ್ಕೆ ಅನುಗುಣವಾಗಿ ನೀವು ತಗೊಂಡಿರುವ ಬೌಲ್ ಕೂಡ ಚೇಂಜ್ ಮಾಡಬೇಕು. ನೋಡಿ, ಹಾಲು ಕುದಿಯೋದಿಕ್ಕೆ ಸ್ಟಾರ್ಟ್ ಆಗಿದೆ, ಆದ್ರೂ ಮೇಲೆ ಬರ್ತಾ ಇಲ್ಲ. ನೋಡಿ, ಈ ರೀತಿ ಹಾಲಿನ ಒಳಗಡೆ ಫುಲ್ ಆಗಿ ಕವರ್ ಆಗಬಾರ್ದು ಈ ಉಪಯೋಗಿಸುವಂತಹ ಬೌಲ್, ಅದು ಸ್ವಲ್ಪ ಮೇಲ್ಗಡೆನೆ ಇರಬೇಕು. ನೋಡಿ, ಹಾಲು ಕುದೀತಾನೆ ಇದೆ ಹೊರತು ಮೇಲ್ಗಡೆ ಬರ್ತಾನೆ ಇಲ್ಲ. ಅಂದ್ರೆ ನಾವು ಸಿಮ್ ಮಾತ್ರ ಮೀಡಿಯಂ ಫ್ಲೇಮ್ ಅಲ್ಲೇ ಇಡ್ಬೇಕು. ನಾನು ಹೇಳಿದ್ದೀನಿ ಅಂತ ಹೈ ಫ್ಲೇಮ್ ಅಲ್ಲಿ ಇಟ್ಟು ಈ ರೀತಿ ಮಾಡೋದಿಕ್ಕೆ ಹೋದ್ರೆ ಖಂಡಿತ ಹಾಲು ಉಕ್ಕಿ ಬರ್ಬಹುದು. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟೆ ಈ ರೀತಿ ಮಾಡ್ಬೇಕು. ನೋಡಿ, ಕುದಿತಾ ಇದೆ ಹೊರತು ಹಾಲು ಮೇಲ್ಗಡೆ ಬರ್ತಾನೆ ಇಲ್ಲ. ನೋಡಿ, ಹಾಲು ಮಾತ್ರ ಚೆನ್ನಾಗಿ ಕುದಿ ಬರ್ತಾ ಇದೆ. ನೋಡಿ, ಇಷ್ಟೊತ್ತಿಗೆ ಯಾವತ್ತೇ ಮೇಲ್ಗಡೆ ಬಂದು ಗ್ಯಾಸ್ ಎಲ್ಲ ಗಲೀಜಾಗುವ ಟೈಮ್ ಆಗಿದೆ, ಆದ್ರೂ ಸ್ವಲ್ಪನೂ ಮೇಲ್ಗಡೆ ಬರ್ತಾ ಇಲ್ಲ. ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟಿದ್ದೀನಿ, ಫ್ಲೇಮ್ ಸ್ವಲ್ಪನೂ ಹೆಚ್ಚು ಕಡಿಮೆ ಮಾಡಿಲ್ಲ. ನೋಡಿ, ಆಮೇಲೆ ಇದು ಜಾಸ್ತಿ ಹೊತ್ತಲ್ಲ, ನಾವು ಅಷ್ಟೊತ್ತಿಗೆ ನಾವು ಬರ್ತೀವಿ. ಆದ್ರೆ ಜಾಸ್ತಿ ಹೊತ್ತು ಜಾಸ್ತಿ ಕುದಿ ಬಂದ್ರೆ ಅದು ತಳ ಹಿಡಿಬಹುದು. ಅದಕ್ಕಿಂತ ಮುಂಚೆ ಬಂದು ಸ್ಟವ್ ಆಫ್ ಮಾಡಬೇಡಿ, ಆದ್ರೂ ಹೊರಗಡೆ ಬರಲ್ಲ ಹಾಲು. ನೋಡಿ, ಈ ರೀತಿ ಪುನಃ ನೋಡಿ, ನಾನು ಫುಲ್ ಆಗಿ ವಿಡಿಯೋ ಮಾಡಿದ್ದೀನಿ, ಇದು ಸ್ವಲ್ಪನೂ ಕಟ್ ಮಾಡ್ಲಿಲ್ಲ. ಫುಲ್ ಆಗಿ ನೋಡಿ ಕುದಿತಾನೇ ಇದೆ ಹೊರತು ಮೇಲ್ಗಡೆ ಬರ್ತಾನೆ ಇಲ್ಲ. ಈ ರೀತಿ ಇದೆ. ಈ ಟಿಪ್ಸ್ ಖಂಡಿತ ಎಲ್ರಿಗೂ ಇಷ್ಟ ಆಗ್ಬಹುದು. ಅದಕ್ಕೋಸ್ಕರ ಎಲ್ಲರೂ ಇದನ್ನ ಶೇರ್ ಮಾಡಿ, ಯಾಕಂದ್ರೆ ಎಲ್ರಿಗೂ ಇದು ಉಪಕಾರ ಆಗುವಂತ ಒಂದು ಟಿಪ್ಸ್. ನೋಡಿ, ಈ ರೀತಿ ಇದೆ, ಕುದಿ ಬರ್ತಾನೆ ಇದೆ. ಸಾಕು, ನಾನಿನ್ನು ಸ್ಟವ್ ಆಫ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು.